ನಮಸ್ಕಾರ, ನನ್ನ ಹೆಸರು ಲಾವಣ್ಯ. ಪದಕಟ್ಟು ಮಕ್ಕಳಿಗೆ ಕನ್ನಡನ ಸುಲಭ ಮಾಡೋದಕ್ಕೆ ಅಂತ ತಯಾರಿಸಲಾಗಿದೆ. ಕನ್ನಡ ಕಲಿಯಕ್ಕೆ ಕಷ್ಟ ಆಗ್ತಾ ಇದ್ದಾರೆ ಅಥವಾ ಕನ್ನಡ ಕಲೀಲಿಕ್ಕೆ ಶುರು ಮಾಡುವಂತ ಮಕ್ಕಳಿಗೋಸ್ಕರ ಪದಕಟ್ಟುನ ಮಾಡಲಾಗಿದೆ. ಪದಕಟ್ಟು ಅಲ್ಲಿ 15 ಸ್ವರ ಚಿಹ್ನೆಗಳಿಗೆ 15 ಕಲರ್ ಬರುತ್ತೆ. ಕವರ್ಗ, ಚವರ್ಗ, ಟವರ್ಗ ಪ್ರತಿ ವರ್ಗಕ್ಕೂ ಡಿಫ್ರೆಂಟ್ ಕಲರ್ ಕೋಡ್ಸ್ ಇರುತ್ತೆ. ಒತ್ತಕ್ಷರಗಳು ಕೂಡ ಇರುತ್ತೆ. ಇದರಲ್ಲಿ ಆಲ್ಮೋಸ್ಟ್ 150 ಪೀಸಸ್ ಬರುತ್ತೆ. ಇದರಿಂದ ಮಕ್ಕಳು ಅ ಇಂದ ಳ ವರೆಗೆ ಕೂಡ ಅಭ್ಯಾಸ ಮಾಡಬಹುದು. ಅದಾದ್ಮೇಲೆ ಕಾಗುಣಿತ ಕಲಿಬಹುದು, ಒತ್ತಕ್ಷರಗಳನ್ನ ಕಲಿಬಹುದು. ಅದ್ರ ಜೊತೆಗೆ ಸಣ್ಣ ಸಣ್ಣ ವರ್ಡ್ಸ್ ಇಂದ ಹಿಡಿದು ಕಾಂಪ್ಲಿಕೇಟೆಡ್ ವರ್ಡ್ಸ್ ತನಕನೂ ಮಾಡಬಹುದು. ಉದಾಹರಣೆಗೆ ಅರಸ, ಅಗಸ ಅಂದ್ರೆ ಕಷ್ಟಪಟ್ಟು ಬರೆಯೋ ಮಕ್ಕಳು ಅವ್ರ ತಪ್ಪನ್ನ ಕಂಡಿಡಿಯಕ್ಕೆ ಆಗದೆ ಇರಬಹುದು. ಆದ್ರೆ ಇಲ್ಲಿ ಕೊಟ್ಟಾಗ ಅವರು ಯೋಚನೆ ಮಾಡಿ ಮಾಡೋದ್ರಿಂದ ಅವರ ಕನ್ನಡ ಕಲಿಕೆ ಬಹಳ ಸುಲಭ ಆಗುತ್ತೆ. ಪದಕಟ್ಟು ಇವಾಗ ಮುಂಚೆಗಿಂತ ಬೆಟರ್ ಆಗಿದೆ. ಇದರಲ್ಲಿ ಇವಾಗ ನಾವು ಲೆಟರ್ಸ್ ಯಾವ್ಯಾವ ಜಾಗದಲ್ಲಿ ಎಲ್ಲೆಲ್ಲಿದೆ ಅನ್ನೋದನ್ನ ನಾವು ಈಸಿಯಾಗಿ ತಿಳ್ಕೊಬಹುದು. ಇದರಲ್ಲಿ ಕಕ ಗಗನ್ಯ, ಚಚ ಜಜನ್ಯ, ಟಟ ಡಡಣ, ತತ ದದನ, ಪಪ ಬಬಮ, ಯರಲವ ದೊಡ್ಡ ದೊಡ್ಡ ಲೆಟರ್ಸ್ ಇರುತ್ತೆ. ಅದ್ರ ಪಕ್ಕದಲ್ಲೇ ಒತ್ತಕ್ಷರಗಳು ಇರುತ್ತೆ, ಅಸೈನ್ ಆಗಿದೆ. ಅದಾದ್ಮೇಲೆ ಈ ಲಾಸ್ಟ್ 2 ಬಾಕ್ಸಸ್ ಅಲ್ಲಿ ಸ್ವರ ಚಿಹ್ನೆಗಳು ಸಿಗುತ್ತೆ. ಇಲ್ಲಿ ನಂಬರ್ಸ್ ಇರುತ್ತೆ. ಇದೇ ತರ ಈ ಬಾಕ್ಸ್ ಗಳಲ್ಲಿ ಅರೇಂಜ್ ಆಗಿರುತ್ತೆ. ಈಗ ಮಕ್ಕಳಿಗೆ ಎತ್ಕೊಳ್ಳಕ್ಕೆ, ಬ್ಲಾಕ್ಸ್ ಎತ್ಕೊಳ್ಳಕ್ಕೆ ಇನ್ನ ಈಸಿ ಆಗುತ್ತೆ, ಮತ್ತೆ ಅದೇ ಬ್ಲಾಕ್ಸ್ ಅಲ್ಲಿ ಇಡಕ್ಕೂ ಈಸಿ ಆಗುತ್ತೆ. ಅದಲ್ಲದೆ ಈ 15 ಸ್ವರ ಚಿಹ್ನೆಗೆ 15 ಡಿಫ್ರೆಂಟ್ ಕಲರ್ಸ್ ಇರುತ್ತೆ. ಈ 15 ಸ್ವರ ಚಿಹ್ನೆನ ನಾನು ಇಲ್ಲಿ ಜೋಡಿಸಿದೀನಿ. ಉದಾಹರಣೆಗೆ ದ ತಗೊಂಡ್ರೆ ನಾನು ದ ಇಲ್ಲಿಟ್ರೆ ದ ಇಳಿ ದ ಆಗುತ್ತೆ. ನೀವೇನಾದ್ರ ಪೇರೆಂಟ್ ಆಗಿದ್ರೆ ಅಥವಾ ಸ್ಕೂಲ್ ಟೀಚರ್ಸ್, ಆಫ್ಟರ್ ಸ್ಕೂಲ್ ಪ್ರೋಗ್ರಾಮ್ ಹೇಳ್ಕೊಡೋ ಟೀಚರ್ಸ್ ಗಳಾಗಿದ್ರೆ, ಕನ್ನಡ ಕಲಿತಿರೋ ಮಗು ಅಥವಾ ಕನ್ನಡದಲ್ಲಿ ಕಷ್ಟಪಡ್ತಿರೋ ಮಗುಗೆ ಈ ಪದಕಟ್ಟುನ ರೆಫರ್ ಮಾಡಿ. ಕೆಳಗಡೆ ಕಾಣ್ತಾ ಇರೋ ನಂಬರು ಮತ್ತೆ ಡೀಟೇಲ್ಸ್ಗೆ ಕಾಲ್ ಮಾಡಿದ್ರೆ ಪದಕಟ್ಟು ನಿಮ್ಗೆ ಸಿಗುತ್ತೆ. ಧನ್ಯವಾದಗಳು.